ಸ್ನೇಹಿತರೆ, ನಾವು ಇಲ್ಲೇ ಕೋಲಾರದ್ದು ಟೊಮೊಟೊ ಮಾರ್ಕೆಟ್ ಹತ್ರ ಇದ್ದೀವಿ. ಕೋಲಾರ ಗೋಲ್ಡ್ ಫ್ರೆಂಡ್ಸ್ KGF ಏನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಟೊಮೊಟೊ ಮಾರ್ಕೆಟೇ. ಎಲ್ಲ ಕೂಡ ಕ್ರೇಟ್ ಇದಾವಲ್ಲ, ಅಲ್ಲೆಲ್ಲ ಕೂಡ ಟೊಮೊಟೊ ಗಾಡಿಗಳು ಎಲ್ಲ ಕೂಡ. ನಾವು ಈ ಸರ್ಕಲಿಂದ ಹಿಂಗಾಸಿ ಹೋಗಿ ಅಲ್ಲಿ ಲೆಫ್ಟ್ ತಿರ್ಕೊಂಡ್ರು ಮಾರ್ಕೆಟ್ ಒಳಗೆ ಹೋಗ್ತೀವಿ. ಹಿಂಗೂ ಹೋಗ್ಬೋದು. ಇಲ್ಲಿ ಎಲ್ಲಿ ಲೋಡ್ ಆಗುತ್ತೋ ಗೊತ್ತಿಲ್ವಲ್ಲ, ಕ್ಯಾಪ್ಸಿಕಮ್ಮು ಅವ್ರದ್ದು ಮಂಡಿ ಎಲ್ಲಿ ಇತ್ತೋ ಗೊತ್ತಿಲ್ಲ. ಅದನ್ನು ನೋಡಿಕೊಂಡು ಈಗ ಅಲ್ಲಿಗೆ ಹೋಗಿ ಲೋಡಿಗೆ ಬಿಡ್ತೀನಿ. ಲೋಡ್ ಆಗಿದ ತಕ್ಷಣ ಇಲ್ಲಿಂದ ಚಿಕ್ಕಮಗಳೂರಿಗೆ ಹೊರಡಬೇಕು. ನಮ್ಮ ಗುರುಗಳು ಅಲ್ಲಿ ಹೋಟ್ಲ ಹತ್ರ ಹೋಗಿದ್ದಾರೆ. ಫಸ್ಟ್ ಇಲ್ಲಿಂದ ಹೊರಡಬೇಕು ನಮ್ಮ ಗುರುಗಳು ಬಂದಿದ ತಕ್ಷಣ. ಸ್ನೇಹಿತರೆ, ಕೋಲಾರದಲ್ಲಿ ಮಾಲ್ ಶಾರ್ಟೇಜ್ ಇರೋದ್ರಿಂದಾಗಿ ನಾವು ಇಲ್ಲಿ ಮಾಲೂರಿಗೆ ಬಂದಿದ್ದೀವಿ. ಅಲ್ಲಿಂದ ಒಂದು 20 ಕಿಲೋಮೀಟ್ರು ಮಾಲೂರು. ಇಲ್ಲಿ ಮಾಲೂರಿಂದ ಇನ್ನು ಸ್ವಲ್ಪ ಮುಂದೆ ಬಂದಿದ್ದೀವಿ. ಯಾವ ಊರು ಬಂದಿದ್ದಾವೆ? ಮಾಲೂರಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ. ಇದು ಸಣ್ಣ ಊರು, ಇದು ಅಲ್ಲಿ ಇದು. ಇಲ್ಲಿ ಗಾಡಿ ಇನ್ನೊಂದು ಗಾಡಿಯಲ್ಲಿ ಬಂದು ಕ್ರಾಸಿಂಗ್ ಮಾಡ್ತಾರೆ, ಸಣ್ಣ ಗಾಡಿಯಲ್ಲಿ. ಹೊಲದಲ್ಲಿ ನಮ್ಮ ಗಾಡಿ ಹೋಗಲ್ಲ ಅಂತಂದ್ವಿ. ಫಸ್ಟೇ ನಮ್ಮ ಗಾಡಿಯಲ್ಲಿ ಹೊಡಿತಾರೆ. ಹಾಗಾಗಿ ಒಂದು 200 ಬಾಕ್ಸ್ ತಂದು ಹಾಕ್ತಾರೆ. ಇಲ್ಲಿ ಕೋಲಾರದಿಂದ ಆಗಿದ್ದರೆ ಹಂಗೆ ಹೋಗ್ಬೋದಿತ್ತು. ನಾನು ಆ ಥರ ಅಂದ್ಕೊಂಡೆ. ಇಲ್ಲಿ ಬಂದಮೇಲೆ ಇಲ್ಲಿ ಮಾಲ್ ಶಾರ್ಟೇಜ್ ಇದೆ, ಅದಕ್ಕೆ ಇಲ್ಲಿ ಹೋಗಿ ಅಂತಂದರು. ಮುಂಚೆನೂ ಮಾಲೂರು ಏನೋ ಅಂತಿದ್ರು, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿಂದನೇ ಈಗ ಮಾಡ್ಕೊಂಡು ಹೋಗ್ಬೇಕು. ಏನ್ರಿ ಗುರುಗಳೇ? ಅವ್ರು ಹೋಗಿದ್ದಾರೆ. 3 ಜನ ನಮ್ಮ ಗಾಡಿಯಲ್ಲೇ ಬಂದಿದ್ದರು. ಅವರು ಹೋದರು. ಊಟ ಮಾಡ್ಕೊಂಡು ಬರ್ಬೇಕು. ಈಗ ಹೋಗಿ ನಾವು ಹೋಗೋಣ. ಬೀಡಿ ಸೇರೋದು ಬಿಟ್ಟು ಬರ್ರಿ, ಹೋಗೋಣ. ಈ ಥರ ನಾವು ಮಾಲೂರಲ್ಲಿ ಕೋಸ್ ಹಾಕ್ಕೊಂಡು ನಾನ್ ಸ್ಟಾಪಾಗಿ ಗಾಡಿ ಓಡಿಸ್ಕೊಂಡು ಇಲ್ಲಿ ನಿಟ್ಟೂರು ಹತ್ರ ಬಂದಿದ್ದೀವಿ. ಹಂಗೆ ನಾವು ಇದು ದಾಮೇಸ್ಪೇಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಬೈಪಾಸ್ ಇತ್ತಲ್ಲ, ಬೈಪಾಸ್ ರಸ್ತೆಯಲ್ಲಿ ಹೈವೇ ಮೇಲೆ ಬಂದಿದ್ದು. ಭಾಷೆ ಬಂದು ಇಲ್ಲಿ ಊಟಕ್ಕೆ ಸೈಡ್ಗೆ ಹಾಕಿದ್ದೀನಿ ನಿಟ್ಟೂರಲ್ಲಿ. ನಮ್ಮ ಗುರುಗಳಲ್ಲಿ ಹೋಟ್ಲ ಹತ್ರ ಕಾಯ್ತಾ ಇದ್ದಾರೆ ನಮಗೋಸ್ಕರ. ಅಲ್ಲಿಂದ ಏನು ವೀಡಿಯೋ ಮಾಡಲಿಲ್ಲ ಇಲ್ಲಿ ಬರೋ ತನಕ. ಅಲ್ಲಿ ಎಲ್ಲ ತುಂಬ ಮಳೆ ಬೇರೆ ಬರ್ತಿತ್ತು. ಮತ್ತು ಅಲ್ಲಿ ಲೋಡ್ ಮಾಡಬೇಕಾದ್ರೆ ಬಾಕ್ಸ್ ಎಲ್ಲ ಕ್ಲೀನಾಗಿ ಜೋಡಿಸ್ಕೋಬೇಕಿತ್ತು. ಅದರಿಂದಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಗ್ಗ ಟರ್ಪಲೆಲ್ಲ ಹಾಕಿದ್ದೀವಿ. ತುಂಬ ಮಳೆ ಅಂದರೆ ಮಳೆ ಬರ್ತಿತ್ತು. ಒಂದು ಚೀಲ ಕ್ಯಾಪ್ಸಿಕಮ್ ಗಾಡಿಯಲ್ಲಿ ಇಟ್ಕೊಂಡಿದ್ದೀವಿ ನೋಡಿರಿ. ಹಿಂಗೆ ಹಗ್ಗ ಟರ್ಪಲೆಲ್ಲ ಹಾಕಿದ್ದೀವಿ. ರೆಡ್ಝೀನು ಮಳೆ ತುಂಬ ಬರ್ತೈತೆ, ಅದರಿಂದಾಗಿ ಇಲ್ಲಿ ಕಾಣಿಸಲ್ಲ. ಕತ್ಲೆ ಐತಿ, ಕಾಣಿಸಲ್ಲ. ಕ್ಯಾಬಿನಲ್ಲಿ ಅದು ಲೈಟ್ ಬೇರೆ ಬರ್ತಿಲ್ಲ. ಅಲ್ಲೊಂದು ಚೀಲ ಇಟ್ಕೊಂಡಿದ್ದೀವಿ. ಮುಂದೆಗಡೆ ಒಂದು ಚೀಲ ಇಟ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ಊಟ ಮಾಡಿ ಇಲ್ಲಿಂದ ಹೊರಬೇಕೀಗ. ನೋಡ್ರಿ ಗುರುಗಳೇ, ಈ ಥರ ಇಲ್ಲೇ ನಿಟ್ಟೂರಲ್ಲಿ ಊಟ ಮಾಡಿಕೊಂಡು ಅವಾಗೆ ನಾವು ತಿಪ್ಟೂರು ಹತ್ತತ್ರ ಇದ್ದೀವಿ. ಊಟ ಅಂತೂ ಚೆನ್ನಾಗಿತ್ತು. ಪುಳಿಯೋಗರೆ ಊಟ, ಕಮ್ಮಿ ರೇಟು, ಒಳ್ಳೆ ಊಟ. ಅದರಿಂದಾಗಿ ಹೊಟ್ಟೆ ತುಂಬ ತಿಂದಿದ್ದೀವಿ. ಆರಾಮಾಗಿ ಹೋಗ್ತಾ ಇದ್ದೀವಿ. ನಮ್ಮ ಗಾಡಿನೂ ಆರಾಮಾಗಿ ಹೋಗ್ತಾ ಐತಿ. ಏನು ತಿಪ್ಟೂರು, ಅರಸೀಕೆರೆ, ಬಾಣಾವರ, ಅಲ್ಲಿಂದ ಬಾಣಾವರದಿಂದ ಸಕ್ಕರೆಪಟ್ಟಣದಿಂದ ಚಿಕ್ಕಮಗಳೂರು, ಹಂಗೆ ಆಗ್ತಿಸಿ ಹೋಗ್ಬಿಡ್ತೀವಿ. ನೋಡಿರಿ, ಎಲ್ಲ ಕಡೆ ಮಿಂಚ್ತಿದೆ, ಮಳೆ ಬರ್ತಾಯಿದೆ ಈ ಕಡೆ ಎಲ್ಲ ಕೂಡ. ಸ್ನೇಹಿತರೆ, ನಾವು ಇಲ್ಲಿ ಬಾಣಾವರದಿಂದ ಲೆಫ್ಟಿಗೆ ತಿರ್ಕೊಂಡು ಸಕ್ಕರೆಪಟ್ಟಣಕ್ಕೆ ಹೋಗೋ ರೋಡಲ್ಲಿ ಹೋಗ್ತಾಯಿದ್ದೀವಿ. ಅಂದರೆ ಇದು ಚಿಕ್ಕಮಗಳೂರು ಹತ್ರ ಬರೋ ಸಕ್ಕರೆಪಟ್ಟಣಕ್ಕೆ ಹೋಗಿ ಕನೆಕ್ಟ್ ಆಗುತ್ತೆ. ನಮ್ಮ ಕಡೂರು ಮೇಲೂ ಹೋಗ್ಬೋದು. ಇಲ್ಲಿ ಬಾಣಾವರದ ಹತ್ರ ಟೋಲ್ ಬರುತ್ತೆ. ಸುಮ್ಮನೆ ಯಾಕೆ ಅಂಥೇಳಿ ಹಂಗೆ ಹಾಸನ ಮೇಲೂ ಹೋಗ್ಬೋದಿತ್ತು. ಆದರೆ ನಾವು ಹಂಗಾಸಿ ಹೋಗಲಿಲ್ಲ, ಹಿಂಗಾಸಿನೇ ಬರ್ತಾಯಿದ್ದೀವಿ. ಯಾಕಪ್ಪ ಅಂದರೆ ಅಲ್ಲೆಲ್ಲ ಕೂಡ ಸುಮ್ಮನೆ ಟೋಲ್ ಜಾಸ್ತಿ ಬರುತ್ತೆ. ಅದರಿಂದಾಗಿ ಹಿಂಗಾಸಿ ಬಂದುಬಿಟ್ಟೆ. ಕಡೂರು ಮೇಲೂ ಹೋಗ್ಬೋದಿತ್ತು, ಆದರೂ ಹಂಗಾಸಿನೂ ಸ್ವಲ್ಪ ಒಂದು 10-15 ಕಿಲೋಮೀಟ್ರ್ ತನಕ ಜಾಸ್ತಿ ಲಾಂಗ್ ಆಗುತ್ತೆ. ಇದು ಒಂದು 10-15 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಮತ್ತು ಟೋಲ್ ಬರೋಲ್ಲ. ಅದರಿಂದಾಗಿ ಈ ರಸ್ತೆನ ಬಳಸ್ಕೊಂಡು ಹೋಗ್ತಾಯಿದ್ದೀನಿ. ಈ ರೋಡು ಸ್ವಲ್ಪ ಚೆನ್ನಾಗಿಲ್ಲ.
ಮುಂಚೆ ಚೆನ್ನಾಗಿತ್ತು ಈ ರೋಡು, ಈಗೆಲ್ಲ ಹಾಳಾಗೋಗಿದೆ. ತುಂಬ ಗುನಿ 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 ಬಿದ್ದೈತೆ. ಅಲ್ಲಲ್ಲಿ ಮಾತ್ರ ಸ್ವಲ್ಪ ಚೆನ್ನಾಗೈತೆ ಅಷ್ಟೇ. ಈ ಕಡೆ ಎಲ್ಲ ಕೂಡ ತುಂಬ ಮಳೆ ಅಂದರೆ ಮಳೆ ಬರ್ತಿದೆ. ಗುಡುಗು ಮಿಂಚು, ಈ ಕಡೆ ಎಲ್ಲ ಮಳೆ ಜೋರಾಗಿ ಬಂದು ನಿಂತೋಗೈತೆ. ಹಿಂದೆಗಡೆ ಅಂತೂ ತುಂಬ ಮಳೆ ಬರ್ತಾನೆ ಇತ್ತು. ಮತ್ತು ಇಲ್ಲಿ ಈಗ ನಿಲ್ಸ್ತಾ ಐತೆ ಈ ಕಡೆ ಎಲ್ಲ ಕೂಡ. ನಮ್ಮ ಗುರುಗಳು ಹಿಂದೆಗಡೆ ಮಲಗಿದ್ದಾರೆ, ನಾನು ಒಬ್ಬನೇ ಗಾಡಿ ಓಡಿಸ್ತಾ ಇದ್ದೀನಿ. ರೋಡು ಅಷ್ಟೇ ಒಳ್ಳೆ ಕಾಡಿದ್ದಂಗೆ ಇರುತ್ತೆ ಈ ರೋಡು, ಒಳ್ಳೆ ಕಾಡಲ್ಲಿ ಹೋದಂಗೆ ಇರುತ್ತೆ ಈ ರೋಡೆಲ್ಲ ಕೂಡ. ಸ್ನೇಹಿತರೆ, ನಾವು ಇಲ್ಲಿ ಚಿಕ್ಕಮಗಳೂರು ಮಾರ್ಕೆಟಲ್ಲಿ ಇದ್ದೀವಿ. ರಾತ್ರಿ ಒಂದು 2:30-3 ಗಂಟೆಗೆ ಬಂದು ಇಲ್ಲಿಗೆ. 5 ಗಂಟೆ ಮಾರ್ಕೆಟ್ ಇದು. ಸೊ ಎಲ್ಲ 5 ಗಂಟೆಗೆ ಬಂದು ಅವರವ್ರ ವ್ಯಾಪಾರ ಶುರು ಮಾಡ್ತಾರೆ ಇಲ್ಲಿ. ನಾವು 5 ಗಂಟೆಗೆ ಇಲ್ಲಿ ಹಗ್ಗ ಟಾರ್ಪಲ್ಲೆಲ್ಲ ಬಿಚ್ಚಿ ಪಾಯಿಂಟಲ್ಲಿ ಬಿಟ್ಟಿದ್ವಿ. ಎಲ್ಲ ಖಾಲಿ ಆಗ್ತೈತೆ. ಒಂದು ಸ್ವಲ್ಪ ಖಾಲಿ ಮಾಡ್ತಾಯಿದ್ದಾರೆ. ಏನೇನೋ ಒಂದು ಸ್ವಲ್ಪ ಹೊತ್ತಿಗೆ ಎಲ್ಲ ಇಳಿಸ್ಬಿಡ್ತಾರೆ. ಇಳಿಸ್ಬಿಟ್ಟಿದ್ಮೇಲೆ ಇಲ್ಲಿಂದ ಬಾಡಿಗೆ ದುಡ್ಡು ಇಸ್ಕೊಂಡು ಶಿವಮೊಗ್ಗ ಕಡೆ ಹೊರಡಬೇಕು. ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಚಿಕ್ಕಮಗಳೂರು ಮಾರ್ಕೆಟು. ನೋಡಿರಿ ಎಷ್ಟೊಂದು ಗಾಡಿಗಳು ನಿಂತಿದ್ದಾವೆ. ನಮ್ಮ ಗಾಡಿನೂ ಅನ್ಲೋಡ್ ಮಾಡೋಕ್ಕೆ ಬಿಟ್ಟಿದ್ದೀನಿ, ಅನ್ಲೋಡ್ ಆಗ್ತೈತೆ. ಟಾರ್ಪಲ್ ಹಂಗೆ ಬಿಟ್ಟಿದ್ದೀನಿ. ಅಕಸ್ಮಾತ್ರ ಮಳೆ ಬಂದರೆ, ಮಳೆ ಮೋಡ ಐತೆ, ಅದರಿಂದಾಗಿ ಹಂಗೆ ಬಿಟ್ಟಿದ್ದೀನಿ. ಹೆಂಗಾದ್ರೂ ಇಲ್ಲಿ ಮಳೆ ಬಂದರೆ ಮತ್ತೆ ಇನ್ನೊಂದ್ಸರಿ ಯಾರು ಹಾಕ್ತಂಗೆ ಕೂತ್ಕೊತಾರೆ ಅಂತ ಅನ್ಲೋಡ್ ಆದಮೇಲೆ ತೆಗೀರೆ ಆಯಿತು. ನಮ್ಮ ಗುರುಗಳು ಹಿಂದೆಗಡೆ ಅನ್ಲೋಡ್ ಮಾಡಿಸ್ತಾ ಇದ್ದಾರೆ. ಬಾಕ್ಸ್ ಎಲ್ಲ ಬರ್ಕೊಂಡು ಎಷ್ಟೆಷ್ಟು ಬಾಕ್ಸ್ ಇಳಿಸ್ತಾ ಇದ್ದಾರೆ ಅಂತ ಅವರಿಗೆ ಆ ಕೆಲಸ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಈಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿ ಆಗುತ್ತೆ. ಯಾಕಂದರೆ ರಾತ್ರಿ ಎಲ್ಲ ಗಾಡಿ ಓಡಿಸ್ಕೊಂಡ್ಬಂದಿದ್ದೀನಿ ನಾಷ್ಟ ಅವಾಗ ಅಲ್ಲಿಂದ, ಅದರಿಂದಾಗಿ ಸ್ವಲ್ಪ ರೆಸ್ಟ್ ಮಾಡಿಬಿಡೋಣ. ಈ ಥರ ಇಲ್ಲಿ ಕ್ಯಾಪ್ಸಿಕಮ್ ಬಾಕ್ಸ್ ತೋರಿಸ್ಲಿಲ್ವಲ್ಲ, ತೋರಿಸ್ತೀನಿ ನೋಡಿರಿ. ಇವೇ ಕ್ಯಾಪ್ಸಿಕಮ್ ಬಾಕ್ಸು. ಬಜ್ಜಿನೂ ಇದ್ದಾವೆ, ಬಜ್ಜಿ ಎಲ್ಲ ಇಳಿಸಿದಾರಲ್ಲ ಗುರುಗಳೇ. ಎಲ್ಲ ಕ್ಯಾಪ್ಸಿಕಮ್ ಬಜ್ಜಿ ಎಲ್ಲ ಇಲ್ಲಿ ಬಿದ್ದಿದೆ. ಸ್ವಲ್ಪ ಲೆಕ್ಕ ತಗೊಂಡು ಇದು ಮಾಡ್ತಾಯಿದ್ದಾರೆ, ಇಳಿಸ್ಕೊಡ್ತಾಯಿದ್ದಾರೆ ಕ್ಯಾಪ್ಸಿಕಮ್. ಇದೇ ಮಂಡಿಯಲ್ಲಿ ನಾವು ಚಿಕ್ಕಮಗಳೂರಲ್ಲಿ ಅನ್ಲೋಡ್ ಮಾಡಿಕೊಂಡು ಕ್ಯಾಪ್ಸಿಕಮ್ಮು ಮತ್ತು ಅದು ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ಅನ್ಲೋಡ್ ಮಾಡಿಕೊಂಡು ಚಿಕ್ಕಮಗಳೂರಿಂದ ಲಿಂಗದಳ್ಳಿಗೆ ಹೋಗೋ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ. ತರೀಕೆರೆ ಲಿಂಗದಳ್ಳಿಗೆ ಹೋಗೋ ರಸ್ತೆಯಲ್ಲಿ ಏನು ನೋಡ್ತಾ ಇದ್ದೀರೋ ಇದೇ ರೋಡು. ಈ ರೋಡಲ್ಲೆಲ್ಲ ಸುಮಾರು ಸಲ ವೀಡಿಯೋಗಳು ನೋಡಿದ್ದೀನಿ, ವೀಡಿಯೋಗಳು ಮಾಡಿದ್ದೀನಿ. ಒಂದು ಸರಿ ನಮ್ಮ ಚಾನಲ್ನ ನೋಡಿ, ಚಾನಲಲ್ಲಿ ನಮ್ಮ ವೀಡಿಯೋಸು ತುಂಬ ಮಾಡಿದ್ದೀನಿ ಈ ಥರದವು. ಒಂದ್ಸಲಿ ನೋಡಿ, ನಮ್ಮ ಚಾನಲಲ್ಲಿ ಬೇಜಾನ್ ವೀಡಿಯೋಗಳಿರ್ತವೆ. ಒಂದ್ಸರಿ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಸಪೋರ್ಟ್ ಇದ್ದರೆ ಏನೆಲ್ಲ ಮಾಡೋಕ್ಕಾಗಲ್ಲ ಹೇಳಿ, ಎಲ್ಲ ಮಾಡ್ಬೋದು. ನಮ್ಮ ಗುರುಗಳು ನೋಡ್ರಿ ಕೂತ್ಕೊಂಡಿದ್ದಾರೆ, ಮನೆಗೆ ಹೋಗ್ತಾಯಿದ್ದೀವಿ ಅಂತ ಖುಷಿಯಾಗಿದ್ದಾರೆ. ಏನ್ರಿ ಗುರುಗಳೇ? ಹೆಂಡತಿಲ್ಲ, ಮಕ್ಕಳಿಲ್ಲ, ಹಳೆ ಮನೆ, ಒಬ್ಬನೇ ಇರಬೇಕು, ಸ್ವಲ್ಪ ಕೆಲಸ ಇರಬೇಕು. ಲೋಡ್ ಗಾಡಿ ಆಗಿರೋದಕ್ಕೆ ಬೇಗ ಹೋಗೋಕ್ಕಾಗ್ತಿಲ್ಲ. ಆರಾಮಾಗಿ ಹೋಗ್ತಾ ಇದ್ದೀವಿ. ಅದು ಘಾಟ್ ರೋಡ್ ಅಲ್ಲ, ಇದು ಫುಲ್ ಅಪ್ಪು ಇಳಿಸೋದು, ಹತ್ತೋದೇ ಇಲ್ಲ ಗಾಡಿ ಬೇಗ. ಅದರಿಂದಾಗಿ ಏನು ನೋಡ್ತಾ ಇದ್ದೀರಿ, ಇದೆಲ್ಲ ಕೂಡ ಕಾಡು. ಗುರುಗಳೇ, ಇಲ್ಲಿ ನೆಕ್ಸ್ಟ್ ಊರು ಯಾವ್ದು ಸಿಗೋದಿಲ್ಲ? ಹಳ್ಳಿ ಸಿಗುತ್ತಲ್ರಿ, ಶಾಂತವೇರಿ ಸಿಗುತ್ತೆ. ಅದಾದ್ಮೇಲೆ ಲಿಂಗದಳ್ಳಿ, ದೋರ್ನಾಳು, ತರೀಕೆರೆ ಅಲ್ವಾ? ನೋಡಿ ಏನು ನೋಡ್ತಾ ಇದ್ದೀರ, ಅದೆಲ್ಲ ಕೂಡ ಕಾಫಿ, ಮೆಣಸು, ಮತ್ತು ಅದೇನೋ ಇನ್ನೊಂದು ಮರಗಳು ಬರ್ತಾವಲ್ಲ, ಏನು ಮರ ಹೇಳಿ ಅದು? ಸಾರ್ವೆ ಮರ.
ಅವು ಇವು ಆಳು ಮೂಳು ಸಿಲ್ವರ್ ಎಲ್ಲ ನೋಡ್ರಿ, ಅವೆಲ್ಲ ಕಾಫಿ. ಹೇಳ್ರಿ. ನಾವು ಇವತ್ತಿಗೆ 10 ದಿವಸದಿಂದ ಇದೇ ರೂಟಲ್ಲಿ ಹೋಗಿ ಸುಂಡಿ ಲೋಡ್ ಮಾಡ್ಕೊಂಡು ಹೋಗಿದ್ವಿ. ಈ ತಿರುಗಿ ಅದೇ ಸುತ್ತಾಡ್ಕೊಂಡು ಮತ್ತೆ ಚೆನ್ನೈ ಅದು ಎಲ್ಲ ಕಡೆ ಬಂದು ಮತ್ತೆ ಇದೇ ರೋಡಲ್ಲಿ ಮತ್ತೆ ಲಿಂಗದಳ್ಳಿ ಹೋಗ್ತಾ ಇದ್ವಿ. ನಾವು ಎಲ್ಲಿಂದ ಟ್ರಿಪ್ ಶುರು ಮಾಡಿದ್ವು ಅಲ್ಲಿಗೆ ಬಂದು ಎಂಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗುರುಗಳು. ಸುಮಾರು ಒಂದು 9-10 ದಿವಸದ ಹಿಂದೆ ಶುರು ಮಾಡಿದ್ದು ಇಲ್ಲಿ ಟ್ರಿಪ್ಪಿಗೆ ಹೋಗಿದ್ದು. ಬಾಂಬೆಗೆ ಹೋಗಿ ಚೆನ್ನೈಗೆ ಹೋಗಿ ಇಲ್ಲಿಗೆ ಬರ್ತಾ ಇರೋದು ವಾಪಸ್. ಮತ್ತೆ ಇಲ್ಲಿ ಲಿಂಗದಳ್ಳಿಯಿಂದನೇ ಶುರು ಮಾಡಿದ್ದು, ಇಲ್ಲಿಗೆ ಬಂದು ಎಂಡ್ ಮಾಡ್ತಾ ಇದ್ದೀವಿ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿಂದ ವಿಡಿಯೋ ಏನು ಮಾಡ್ಕೊಂಡು ಹೋಗಿರಲಿಲ್ಲ. ಅಲ್ಲಿ ಬೇಲೂರಿಗೆ ಹೋದ್ಮೇಲೆ ವಿಡಿಯೋ ಮಾಡೋದನ್ನು ಶುರು ಮಾಡಿದ್ದೆ, ಅಷ್ಟೇ ವ್ಯತ್ಯಾಸ ಅಲ್ವಾ ಗುರುಗಳೇ? ಇಲ್ಲೇ ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ಕೊಂಡು ಹೋಗಿದ್ದು. ಅದೇ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಎಲ್ಲ ಕ್ಲೀನಾಗಿ, ಬಿಡಿಸಿ. ನೀವೇನು ನೋಡ್ತಾ ಇದ್ದೀರೋ ನಮ್ಮ ಗಾಡಿ ಖಾಲಿ ಗಾಡಿ ಥರ ಕಾಣಿಸ್ತಾ ಇರ್ಬೋದು. ನಮ್ಮ ಗಾಡಿಯಲ್ಲಿ ಸುಮಾರು 11 ಟನ್ ಲೋಡ್ ಇದೆ. ಖಾಲಿ ಗಾಡಿ ಥರ ಅನಿಸ್ತಾ ಇರ್ಬೋದು. ಸ್ನೇಹಿತರೆ, ನಾವು ತರೀಕೆರೆ ಬಂದು ತರೀಕೆರೆಯಿಂದ ಮನೆಗೆ ಹೋಗಿ ಅವತ್ತು 20ನೇ ತಾರೀಕು ನಮ್ಮದು ಬರ್ತ್ಡೇ ಇತ್ತು. ಏಪ್ರಿಲ್ 20ಕ್ಕೆ. ಅದಕ್ಕೆ ಬರ್ತ್ಡೇಗೆ ನನಗೆ ತುಂಬ ಇಷ್ಟ ಆಗಿರೋರು ಬಂದಿದ್ದರು. ಅದರಿಂದಾಗಿ ನಾನು ಮನೆಗೆ ಇದ್ದು ಮಾರನೇ ದಿನ ಹೊರಟಿದ್ದೀನಿ. ಯಾಕಂದರೆ ಭಾನುವಾರ ಇಲ್ಲಿ ಶಿವಮೊಗ್ಗದಲ್ಲಿ ಅನ್ಲೋಡ್ ಆಗಲ್ಲ ಅಂತ ಹೇಳಿದರು. ಅದರಿಂದಾಗಿ ನಾನು ಮನೆಯಲ್ಲೇ ಇದ್ದು ಈಗ ಸೋಮವಾರ ಬೆಳಗಿನ ಜಾವ ಹೋಗ್ತಾ ಇದ್ದೀನಿ. 21ನೇ ತಾರೀಕು ಇವತ್ತು. ಆರಾಮಾಗಿ ಹೋಗಿ ಇಲ್ಲಿ ಅನ್ಲೋಡ್ ಮಾಡಿಕೊಂಡು ಸಣ್ಣ ಪುಟ್ಟ ಏನಾದರೂ ಕೆಲಸ ಇದ್ದರೆ ಮಾಡಿಸ್ಕೊಂಡು ಮತ್ತು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಬೇಕು. ಬಾಂಬೆ ಕಡೆನೂ ನೋಡಬೇಕು, ನಾಸಿಕ್ ಯಾವ ಕಡೆ ಆದರೆ ಆ ಕಡೆ ನೋಡಬೇಕು. ಸ್ನೇಹಿತರೆ, ನಾವು ಇಲ್ಲೇ ಶಿವಮೊಗ್ಗ ಇಂಡಸ್ಟ್ರಿಯಲ್ ಏರಿಯಾ ಬಂದಿದ್ದೀವಿ. ಗಾಡಿ 8 ಗಂಟೆಗೆ ಅನ್ಲೋಡ್ ಬಿಟ್ಟಿದ್ದೀವಿ. ಕಾಟ ಮಾಡಿಸ್ಕೊಂಡ್ಬಂದು ಅನ್ಲೋಡ್ ಮಾಡ್ತಾಯಿದ್ದಾರೆ. 3-4 ಜನ ಇದ್ದಾರೆ ಅಷ್ಟೇ. ಅದೆಲ್ಲ ಬಿಚ್ಕೊಬಿಟ್ಟಿದೆ, ಅದೆಲ್ಲ ಲೂಸು. ಅದು ಅನ್ಲೋಡ್ ಮಾಡೋದು ಮಧ್ಯಾಹ್ನ ಆಗ್ಬೋದು. ಏನೂ ಮಾಡೋಕ್ಕಾಗಲ್ಲ. ಅನ್ಲೋಡಿಗೆ ಬಿಟ್ಟಿದ್ದೀವಿ, ಅನ್ಲೋಡ್ ಆಗ್ತಿದೆ. ಅನ್ಲೋಡ್ ಆದಮೇಲೆ ಇಲ್ಲಿಂದ ಹೊರಡಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಟಾಟಾ.